ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಕರ್ನಾಟಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆಗಳ ಕಾವು ರಂಗೇರ್ತಾ ಇದೆ ಅನ್ನುವಂಥ ಭಾವನೆಗಳು ಮನಸ್ಸಿನಲ್ಲಿ ಮೂಡಿದರೂ ಕೂಡ ಆ ಚುನಾವಣೆಗಳ ಫಲಿತಾಂಶ ಯಾವ ರೀತಿ ಆಗಬಹುದು ಅನ್ನೋದರ ವಿಚಾರವಾಗಿ ಹಾಗೂ ಆ ಚುನಾವಣೆಗಳಲ್ಲಿ ಯಾರ್ಯಾರು ಭಾಗವಹಿಸಬೇಕು, ಅದರಲ್ಲೂ ಕೂಡ ಪ್ರಭಾವಿ ನಾಯಕಿ ಹಾಗೂ ನಾಯಕರು ಯಾರ್ಯಾರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಜೊತೆಗೆ ಮೊನ್ನೆ ನಾನು ದಾವಣಗೆರೆಯಲ್ಲಿ ಮಾಡಿದ್ದೆ. ಈಗ ನಾನು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಮತಕ್ಷೇತ್ರದ ಎಲೆಕ್ಷನ್ ವಿಧಾನಸಭೆಯ ಎಲೆಕ್ಷನ್ ಚುನಾವಣೆಯ ವಿಚಾರವಾಗಿ ಈ ಸಂಚಿಕೆಯ ಮೂಲಕ ನಾಡಿನ ಜನತೆಯ ಗಮನವನ್ನು ಸೆಳೆಯಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಬಾಗಲಕೋಟೆ ಚುನಾವಣೆಯಲ್ಲಿ ಮೇಟಿಯವರು, ಹುಲ್ಲಪ್ಪ ಮೇಟಿ ಅವರು ಸಾತ್ವಿಕ ಹಾಗೂ ಸಂಭಾವಿತ ವ್ಯಕ್ತಿ, ಜೊತೆಗೆ ಜನಾನುರಾಗಿ, ಯಾವತ್ತೂ ಕೂಡ ಬಡವರ ಪರವಾಗಿಯೇ ಜೀವನವನ್ನು ತೆಗೆದಂಥ ಒಬ್ಬ ಧೀಮಂತ ನಾಯಕ. ಅವರ ಅಕಾಲಿಕ ನಿಧನದಿಂದ ತೆರವಾಗಿರತಕ್ಕಂಥ ಈ ಒಂದು ಕ್ಷೇತ್ರ ಈಗ ಉಪಚುನಾವಣೆಯ ಕಾವನ್ನು ಪಡೆದುಕೊಳ್ತಾ ಇದೆ. ಅವರ ಮನೆಯಲ್ಲಿ, ಅಂದರೆ ಮೇಟಿಯವರ ಮನೆಯಲ್ಲಿ ನನಗೆ ಟಿಕೆಟ್ ಬೇಕು ಅನ್ನುವಂಥ ವಿಚಾರಗಳನ್ನು ಎತ್ತಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಸಭೆ ಮಾಡ್ತಾರೆ. ಆ ಮೇಟಿಯವರ ಕುಟುಂಬದ ಸರ್ವ ಸದಸ್ಯರನ್ನು ಕರೆದುಕೊಂಡು ಮೀಟಿಂಗ್ ಮಾಡಿ, ನಾನು ಯಾರಿಗೆ ಟಿಕೆಟ್ ಕೊಟ್ಟರು ನೀವೆಲ್ಲರೂ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಅನ್ನುವಂಥ ಒಂದು ಫರಮಾನನ್ನು ಹೊರಡಿಸಿ ಅವರು ಕಳಿಸಿಕೊಡ್ತಾರೆ. ಆದರೆ ಆ ಒಂದು ಹಂತದಲ್ಲಿ ನಡೆದಿರತಕ್ಕಂಥ ಚುನಾವಣೆಗಳಲ್ಲಿ ಈಗ ಸ್ವಲ್ಪ ಭಿನ್ನಮತ ತಲೆದೋರ್ತಾ ಇದೆ ಎನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಉಂಟು. ಹಾಗಿರುವಾಗ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬಹುದೇ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದಾಗ ಖಂಡಿತ ಆ ಒಂದು ಕ್ಷೇತ್ರದಲ್ಲಿ ವೀಣಾ ಕಾಶ್ಯಪ್ನವರು ಕಾಂಗ್ರೆಸ್ಸಿನ ಮಹಿಳಾ ನಾಯಕಿ, ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆಯಾಗಿಯೂ ಕೂಡ ಜನಾನುರಾಗಿಯಾದಂಥ ಕಾರ್ಯಗಳನ್ನು ನಿರ್ವಹಿಸಿರ್ತಕ್ಕಂಥ ಹೆಗ್ಗಳಿಕೆಯೂ ಕೂಡ ಅವರಿಗೆ ಇದೆ. ಜೊತೆಗೆ ಅವರು ಲಿಂಗಾಯತ ಸಮುದಾಯದ ಒಬ್ಬ ಪ್ರಮುಖ ಹಾಗೂ ಧೀಮಂತ ನಾಯಕಿ ಅನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರು ಈ ಒಂದು ಚುನಾವಣೆಯಲ್ಲಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವಂಥ ಸಮಯ ಈಗ ಒದಗಿ ಬಂದಿದೆ. ಅದು ಕೂಡ ಕಾಂಗ್ರೆಸ್ಸಿನ ಉಳಿವಿನ ಪ್ರಶ್ನೆ. ಯಾಕಂದರೆ ವೀಣಾ ಕಾಶ್ಯಪ್ನವರಂತಂದ್ರೇ ಒಂದು ಮಹಿಳಾ ಶಕ್ತಿ. ಅವರು ಯಾರದೇ ಒಂದು ಬಿಡೆ ಹಾಗೂ ಮುತುವರ್ಜಿ ಕಾಯುವಂಥ ನಾಯಕಿ ಅಲ್ಲ. ತನ್ನದೇ ಆದಂಥ ಸ್ಟೈಲಿನಲ್ಲಿ ತನ್ನದೇ ಆದಂಥ ಒಂದು ವಿಚಾರಗಳನ್ನು ಪ್ರಚುರಪಡಿಸ್ತಾ ಜನಸಾಮಾನ್ಯರ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಒಂದು ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇರೋದು ಕೂಡ ಇವತ್ತಿನ ಒಂದು ವಿಚಾರ ಅಲ್ಲ. ಅದು ಅವರು ಕಾಶ್ಯಪ್ನವರ ಮನೆತನಕ್ಕೆ ಸೊಸೆಯಾಗಿ ಬಂದಾಗಿನಿಂದಲೂ ಕೂಡ ತನ್ನನ್ನು ತಾನು ಸಾರ್ವಜನಿಕ ಸೇವೆಗಾಗಿ ಮುಡಿಪಾಗಿಟ್ಟು ಸಾರ್ವಜನಿಕರಿಗಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಈಡೇರಿಸ್ತಿರ್ತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥವರು. ಅದು ಕೂಡ ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಮಗಳು ಅನ್ನುವಂಥ ಒಂದು ಭಾವನೆ ಆ ಒಬ್ಬ ಮಹಿಳೆಯ ಮೇಲೆ ಆ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಇದೆ. ಹಾಗಿರುವಾಗ ಮೇಟಿ ಕುಟುಂಬದಲ್ಲಿ ಏನೇ ಆಗಲಿ, ಕಾಂಗ್ರೆಸ್ ವಲಯಗಳಲ್ಲಿ ಏನೇ ಆಗಲಿ, ಹಾಗೂ ಆ ಒಂದು ಕ್ಷೇತ್ರದಲ್ಲಿ ವೀಣಾ ಕಾಶ್ಯಪ್ನವರು ಈ ಒಂದು ಉಪಚುನಾವಣೆ, ಈ ಒಂದು ಎಲೆಕ್ಷನ್ನಲ್ಲಿ ಧುಮುಕಿದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಸಂದೇಹವಿಲ್ಲ. ಯಾಕಂದ್ರೆ PVK ಫೌಂಡೇಶನ್ ವತಿಯಿಂದ ಅವರು ಮಾಡ್ತಿರ್ತಕ್ಕಂಥ ಸಾಕಷ್ಟು ಕೆಲಸ ಕಾರ್ಯಗಳು ಜನಮಾನಸದಲ್ಲಿ ಉಳಿದಿವೆ. ಹಾಗಿರುವಾಗ ಮೊನ್ನೆ ನಡೆದಿರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನೇ ನೆನಪಿಸಿಕೊಂಡಾಗ ಹಬ್ಬ ಅನ್ನುವಂಥ ಒಂದು ವಿಚಾರಗಳು ಕೂಡ ಈ ಮಹಿಳೆಯ ಬಗ್ಗೆ ಹೇಳ್ತವೆ. ಯಾಕಂದ್ರೆ ಅಂಥ ಒಂದು ಬೃಹತ್ ಪ್ರಮಾಣದ ಸಾರ್ವಜನಿಕ ಮಹಿಳಾ ಸಮಾವೇಶವನ್ನು ವಿಶ್ವ ಮಹಿಳಾ ಆಚರಣೆಯಲ್ಲಿ ಪಾಲ್ಗೊಂಡು ತನ್ನದೇ ಆದಂಥ ಫೌಂಡೇಶನಿನ ಖರ್ಚಿನಲ್ಲಿ ಸುಮಾರು 8ರಿಂದ 10 ಸಾವಿರ ಮಹಿಳೆಯರನ್ನು ಸೇರಿಸಿ ಮಾಡಿರ್ತಕ್ಕಂಥ ಈ ಅಮೋಘ ಪೂರ್ವ ಕೆಲಸಗಳನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಇಂಥ ವೀಣಾ ಕಾಶ್ಯಪ್ನವರು ಯಾರಿಗೂ ಕೂಡ ಕೈ ಚಾಚದೆ ತನ್ನದೇ ಆದಂಥ PVK ಫೌಂಡೇಶನ್ನ ಮುಖಾಂತರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಮಹಿಳಾ ಸಮೂಹದಲ್ಲಿ ತನ್ನ ಛಾಪನ್ನು ಮೂಡಿಸಿರ್ತಕ್ಕಂಥವರು ಹಾಗೂ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಆಚರಣೆಗೆ ತಂದಿರತಕ್ಕಂಥ ವೀಣಾ ಕಾಶ್ಯಪ್ನವರು ಹಲವಾರು
ಕಾರ್ಯಕ್ರಮಗಳು. ಅದರಲ್ಲಿ ಆರೋಗ್ಯ ಉಚಿತ ಆರೋಗ್ಯ ಕಾರ್ಯಕ್ರಮವಾಗಿರ್ಬೋದು, ಹಾಗೂ ಉಚಿತ ವೈದ್ಯಕೀಯ ಕಾರ್ಯಕ್ರಮಗಳೇ ಆಗಿರ್ಬೋದು, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರಿಗೆ ನೀಡಿ ಜನಮಾನಸದಲ್ಲಿ ಉಳಿತಿರ್ತಕ್ಕಂಥ ಪ್ರಚುರ ಪಡಿಸ್ತಿರ್ತಕ್ಕಂಥ ನಾಯಕಿ ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ಮಟ್ಟಿಗೆ ವೀಣಾ ಕಾಶ್ಯಪ್ನವರ ಹೆಸರು ಒಂದು ದೊಡ್ಡ ಹೆಸರು. ಅಂತ ವೀಣಾ ಕಾಶ್ಯಪ್ನವರು ಈ ಸಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿದರೆ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಕೂಡ ನಿಚ್ಚಳಿಯದ ಬಹುಮತದೊಂದಿಗೆ ಆಯ್ಕೆಯಾಗುವುದರಲ್ಲಿ ಸಂದೇಹವಿಲ್ಲ. ಅಕಸ್ಮಾತ್ ವೀಣಾ ಕಾಶ್ಯಪ್ನವರನ್ನು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿದರೆ, ಅವರು ಆ ಚುನಾವಣಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳದೆ ಮನೆಯಲ್ಲಿ ಕುಳಿತರೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಸೋಲುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಇದೆ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ನೀವೇನಾದರೂ ಚುನಾವಣಾ ಕಾರ್ಯದಲ್ಲಿ ತೊಡಗಿದರೆ ಆ ಒಂದು ಚುನಾವಣೆಯಲ್ಲಿ ನಿಮಗೆ ಪರಾಭವ ಕಟ್ಟಿಟ್ಟ ಬುದ್ಧಿ. ಹೀಗಿರುವಾಗ ಈ ಒಂದು ಕೆಲಸವನ್ನು ನೀವು ತುರ್ತಾಗಿ ಮಾಡಬೇಕು. ವೀಣಾ ಕಾಶ್ಯಪ್ನವರವರನ್ನು ಈ ಚುನಾವಣೆಯಲ್ಲಿ ಧುಮುಕುವಂತೆ ನೋಡಿಕೊಳ್ಬೇಕು. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಅವರು ಪ್ರಚಾರ ಕಾರ್ಯದಲ್ಲಿ ಕೈಗೊಳ್ಳದೇ ಇದ್ದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಲೀಸಾಗಿ ಆಯ್ಕೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾವೆ. ಹಾಗಿರುವಾಗ ಈ ಒಂದು ಚುನಾವಣೆಯಲ್ಲಿ ವೀಣಾ ಕಾಶ್ಯಪ್ನವರು ಅವರ ಪಾತ್ರ ಎಷ್ಟೊಂದು ಇದೆ ಅನ್ನೋದರ ಅರ್ಥ ನಿಮಗೆ ಆಗಬಹುದು. ಹಾಗಿರುವಾಗ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಹಾಗೆ ಸುಮ್ಮನೆ ನಾನು ಯಾರದು ಪ್ರಚಾರ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ನಿಜವಾದ ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಅವರನ್ನು ನಾನು ಇಂಥವರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಂಡು ಹಿಡಿದು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದೇನೆ. ಅದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು ಹಾಗೂ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಮಹಿಳೆಯರ ಮೇಲೆ, ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುವಂಥ ಏಕಮಾತ್ರ ನಾಯಕಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಣಾ ಕಾಶ್ಯಪ್ನವರ್. ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಾಡಿದರೆ ಮುಂದೆ ನೀವು ಕೈ ಹೆಚ್ಚಿಕೊಳ್ಳುವಂಥ ಸಂಭವ ಬರುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದಿರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅನ್ನುವಂಥ ವಿಷಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡುತ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.